ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನ ಅತ್ಯದ್ಭುತವಾದ ಇಟಾಲಿಯನ್ ಸ್ವಿಚ್ ವರ್ಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೋ ಒಬ್ಬರು ಅತ್ಯದ್ಭುತವಾಗಿ ತುಂಬ ನಂಬಿಕೆಯಿಂದ ಫಾಲೋ ಮಾಡಿದಂಥ ಒಂದು ಪರಿಹಾರ. ಈ ಪರಿಹಾರಕ್ಕೆ ಅವರಿಗೆ ಲಕ್ಷಗಳು ಅಲ್ಲ ಕೋಟಿಗಳು ಬಂದಿರುವಂಥ ಸಂದರ್ಭ. ಇದನ್ನು ಅಷ್ಟು ಶಕ್ತಿದಾಯಕವಾಗಿ ಅವರು ತಿಳಿಸಿರುವಂಥದ್ದು. ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದು. ನಂಬಿಕೆಯಿಂದ ಮಾಡ್ಕೊಳ್ಬೇಕು, ಶ್ರದ್ಧೆಯಿಂದ ಮಾಡ್ಕೊಳ್ಬೇಕು. ನಾವು ಎಷ್ಟು ಪೂರ್ತಿಯಾಗಿ ದೇವರನ್ನು ನಂಬ್ತೀವಿ, ನಂಬಿಕೆಯಿಂದ ನಾವು ಮಂತ್ರಗಳನ್ನು ಜಪ ಮಾಡ್ತೀವಿ, ಪೂಜೆಗಳನ್ನು ಮಾಡ್ತೀವಿ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಇದೆಲ್ಲವೂ ಕೂಡ ವರ್ಕ್ ಆಗುತ್ತಾ, ಸ್ವಿಚ್ ವರ್ಡ್ಸ್ ವರ್ಕ್ ಆಗುತ್ತಾ, ಏಂಜಲ್ ನಂಬರ್ಸಿಂದ ನಮಗೇನು ಪ್ರಯೋಜನ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಒಂದು ಇದರಲ್ಲಿ ನೋಡ್ತಾರೆ. ಆದರೆ ಸ್ವಿಚ್ ವರ್ಡ್ಸ್ ಅನ್ನೋದು, ಏಂಜಲ್ ನಂಬರ್ಸ್ ಅನ್ನೋದು ನಮಗೆ ಬ್ರಹ್ಮಾಂಡ ಒಂದು ಗಿಫ್ಟಾಗಿ ಕೊಟ್ಟಿರುವಂಥದ್ದು. ಬ್ರಹ್ಮಾಂಡ ಅಂದರೆ ಒಂದು ನೈಸರ್ಗಿಕವಾಗಿ ನಮಗೆ ಈ ನೇಚರಲ್ಲಿ ಎಷ್ಟು ಶಕ್ತಿಗಳು ಇರುತ್ತೋ ಅಷ್ಟು ಶಕ್ತಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ದಿನ ಒಂದೊಂದು ಗಳಿಗೆಯಲ್ಲೂ ಕೂಡ ನಮ್ಮ ಸಹಾಯಕ್ಕೆ ಅಂತ ನಿಂತಿರುತ್ತೆ. ಆದರೆ ನಮಗೆ ಏನು ಬೇಕು ಅನ್ನೋದು ನಾವು ಕೇಳಬೇಕು ಅಷ್ಟೇ, ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಈ ಒಂದು ದುಡ್ಡು ಬೇಕು, ನಮ್ಮ ಸಂಸಾರ ಚೆನ್ನಾಗಿರಬೇಕು, ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ನಾವು ತುಂಬಾ ಇದು ಇಷ್ಟಪಟ್ಟಿರುವಂಥ ಕೆಲಸಗಳನ್ನು ಪಡ್ಕೊಳ್ಬೇಕು, ತುಂಬಾ ಆಸೆ ಇರುತ್ತೆ, ಆರೋಗ್ಯವಾಗಿರಬೇಕು ಅಂತಂದ್ಬಿಟ್ಟು ನಾವು ಇದನ್ನು ಕೇಳಿಕೊಂಡಾಗ, ಏಕೆಂದರೆ ನಾವು ಎಷ್ಟು ನಂಬಿಕೆಯಿಂದ ನಮ್ಮ ಪೂಜೆ ಮಂತ್ರಗಳನ್ನು ಫಾಲೋ ಮಾಡ್ತೀವಿ, ಅದೇ ಥರನೇ ಇಟಾಲಿಯನ್ನವರು ಕೂಡ ಇದನ್ನು ಫಾಲೋ ಮಾಡ್ತಾರೆ, ನಂಬಿಕೆಯಿಂದ ಪಠಣೆ ಮಾಡ್ತಾರೆ. ಅಂದರೆ ಅವ್ರುಗಳಿಗೆಲ್ಲನೂ ಇದೇ ಪೂಜೆ, ನಾವು ಯಾವ ಥರ ದೇವರು ಅದೆಲ್ಲ ನಂಬ್ತೀವಿ ನೋಡಿ, ಅದೇ ಥರ ಅವ್ರಿಗೆ ಈ ಏಂಜಲ್ ನಂಬರ್ಸು, ಸ್ವಿಚ್ ವರ್ಡ್ಸ್ ಅನ್ನೋದು ದೇವರು ಮಂತ್ರಗಳ ರೀತಿಯಲ್ಲಿ ನಂಬಿಕೆಯಿಂದ ಫಾಲೋ ಮಾಡ್ತಾರೆ. ತುಂಬಾ ಅವರು ಯಾವಾಗಲೂ ಅಷ್ಟೇ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ಕೆಲಸ ಮಾಡ್ತಾ ಇರ್ತಾರೆ, ಅದರ ಜೊತೆ ಇವುಗಳನ್ನು ಫಾಲೋ ಮಾಡ್ತಾರೆ. ಆದರೆ ನಾವುಗಳು ಕೆಲಸವನ್ನು ಬಿಟ್ಟು ಇವುಗಳನ್ನು ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ಕೆಲಸದ ಜೊತೆ ಇದನ್ನು ಹೇಳ್ಕೊಳ್ಬೇಕು. ನಮಗೆ ₹1 ನಾವು ಕೇಳಿಕೊಂಡ್ರೆ ₹2 ಸಿಗುವಂಥದ್ದು. ಅಂದರೆ ನಾವು ಏನಾದರೂ 1,00,000 ಏನಾದರೂ ಕೇಳಿದ್ರೆ 1,00,00,000 ಸಿಗುವಂಥದ್ದು. ಮನುಷ್ಯನಿಗೆ ಕಡು ಬಡವನಾಗಿದ್ರೂ, ತಿರುಕನಾಗಿದ್ರೂ ತುಂಬಾ ಶ್ರೀಮಂತನಾಗ್ತಾನೆ, ಕೋಟ್ಯಾಧಿಪತಿ ಆಗ್ತಾನೆ, ನಾವು ನೋಡಿರ್ತೀವಿ ಅಥವಾ ಕೇಳಿರ್ತೀವಿ. ಆದರೆ ನಮ್ಮ ಅನುಭವಕ್ಕೆ ಬರುವಂಥದ್ದು ಯಾವ ಸಂದರ್ಭಗಳಲ್ಲಿ ನಾವು ಕೂಡ ತುಂಬ ಚೆನ್ನಾಗಿ ನಂಬಿಕೆಯಿಂದ ನಾವು ಮಾಡುವಂಥ ಕೆಲಸಗಳಲ್ಲಿ ಎಫರ್ಟ್ ಹಾಕಿ ಈ ಪ್ರಯತ್ನವನ್ನು ಪಟ್ಟಾಗ ಯಾವಾಗಲೂ ಬ್ರಹ್ಮಾಂಡ ನಮ್ಮ ಸಹಾಯಕ್ಕೆ ನಿಂತುಕೊಳ್ಳುತ್ತೆ. ಪ್ರಕೃತಿ ಅನ್ನೋದು ನಮ್ಮ ಒಳ್ಳೆಯದನ್ನೇ ಬಯಸುತ್ತೆ. ನಿಶ್ಶಬ್ದವಾಗಿ ಇರುವಂಥದ್ದು ರಾತ್ರಿ ಸಮಯಗಳಲ್ಲಿ. ಆಗ ನಾವು ಬೇಕಾದರೆ ನೀವು ಚೆಕ್ ಮಾಡಬಹುದು, ನಾವು ಬರೀ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೆಲವೊಂದು ಆಕಾಶವನ್ನು ನೋಡುತ್ತಾ, ನಕ್ಷತ್ರಗಳನ್ನು ನೋಡುತ್ತಾ ನಾವು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ನಾವು ಅಂದ್ಕೊಳ್ತೀವಿ ನೋಡಿ. ಅಂತಹ ಸಂದರ್ಭಗಳಲ್ಲಿ ನಮಗೆ ಎಷ್ಟು ಬೇಗ ನೆರವೇರುತ್ತೆ. ಆದರೆ ನೀವು ಪ್ರತಿನಿತ್ಯ ಕೂಡ ನೋಡುವಾಗ, ಅಂದರೆ ರಾತ್ರಿ ಎಲ್ಲ ನಾವು ಕೆಲಸ ಮಾಡಿ ತಿಂದು ಸುಮಾರು ಜನ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅಂತಹ ಸಮಯಗಳಲ್ಲಿ ನೀವು ಆಕಾಶವನ್ನು ನೋಡುತ್ತಾ ನಿಮಗೆ ನೀವೇ ಒಬ್ಬಂಟಿಯಾಗಿ ಕೂತ್ಕೊಂಡಿರ್ತೀರಲ್ವ, ಆಗ ನೀವು ಏನು ಬಯಸ್ತೀರ ನೋಡಿ, ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿ ಸ್ನೇಹಿತರೆ. ಕನೆಕ್ಟ್ ಆದಾಗ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು, ನಾವು ಮಾಡುವ ಕೆಲಸದಲ್ಲಿ ನಮಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಇಷ್ಟೇ ತಾನೇ ಮಾಡ್ತೀವಿ, ನಮಗೇನು ಇದು ಸುಲಭ ಅಂತಂದ್ಬಿಟ್ಟು ಒಂದು ಶಕ್ತಿ ಅನ್ನೋದು ಬರುತ್ತೆ. ಆದರೆ ನಾವುಗಳು ಭಯ ಪಟ್ಕೊಂಡಿದ್ರೆ ಕೆಲಸಗಳು ಆಗೋದಿಲ್ಲ. ಅಷ್ಟು ಶಕ್ತಿ ಇರುವಂಥ ಈ ದಿನ ಇದನ್ನು ತಿಳಿಸ್ತಾ ಇದ್ದೀನಿ. ರಾತ್ರಿ ನೀವು ಮಲಗುವಾಗ 55 ಬಾರಿ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳನ್ನು ಬರ್ಕೊಂಡು. ನಾವು ಒಂದು ದಿನ ಮಾಡಿಕೊಂಡ್ರೆ ನಮಗೆ ಯಾವುದೇ ಒಂದು ರಿಸಲ್ಟ್ ಬರೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಟ್ಟಾಗ ಒಂದಲ್ಲ ಒಂದು ಕೆಲಸ ಅನ್ನೋದು ನಮ್ಮ ಕೈ ಹಿಡಿಯುತ್ತೆ, ಅದೃಷ್ಟ ಅನ್ನೋದು ತಂದುಕೊಡುತ್ತೆ. ಮನುಷ್ಯನಿಗೆ ದುಡ್ಡು ಅನ್ನೋದು ಪದೇ ಪದೇ ಬರಬೇಕು, ದುಡ್ಡು ಸದಾಕಾಲ ನಮ್ಮ ಜೊತೆ ಇರಬೇಕು, ನಾವು ಶ್ರೀಮಂತರಾಗಿರಬೇಕು, ಅಗತ್ಯವಾದಂಥ
ಎಲ್ಲ ವಸ್ತುಗಳನ್ನು ತಗೊಳ್ಬೇಕು, ಮಕ್ಕಳಿಗೆ ಬೇಕಾದಂಥದ್ದನ್ನು ಕೊಡಿಸ್ಬೇಕು, ಸುಖವಾಗಿ ಇರಬೇಕು, ಅವ್ರನ್ನ ಸುಖವಾಗಿ ಇರಿಸಬೇಕು ಅಂತಂದ್ಬಿಟ್ಟು ಎಷ್ಟು ಜನಕ್ಕೆ ಅಂದರೆ ಪೇರೆಂಟ್ಸ್ಗೆಲ್ಲ ಆಸೆ ಇರುತ್ತೆ. ನಾವು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಬಡತನ ಸಾಕಾಗಿದೆ, ಎಷ್ಟೋ ಜನಕ್ಕೆ ದುಡಿತಾ ಇದ್ದೀವಿ, ಇವತ್ತು ದುಡ್ದಿರೋದು ನಾಳೆ ನೋಡಿದ್ರೆ ಜೇಬೆಲ್ಲ ಖಾಲಿಯಾಗಿರುತ್ತೆ, ಅಂದರೆ ₹1 ಕೂಡ ಉಳಿಯೋದಿಲ್ಲ, ಎಲ್ಲದಕ್ಕೂ ಕಮಿಟ್ ಆಗಿಬಿಟ್ಟಿರ್ತೀವಿ. ಬಂದಿರುವಂಥ ದುಡ್ಡು ಅಲ್ಲಲ್ಲೇ ಸೆಟ್ಲ್ ಮಾಡಿಬಿಟ್ಟಿರ್ತೀವಿ. ಕೈ ಖಾಲಿ ಮಾಡಿಕೊಂಡಾಗ ಮನುಷ್ಯನಿಗೆ ಒಂಥರ ಬೇಸರ ಆಗಿಬಿಡುತ್ತೆ. ಆದರೆ ಇದಕ್ಕೆ ಯಾವುದೂ ಒಂದು ನಿಯಮ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಅಥವಾ ನಾನ್ ವೆಜ್ ತಿಂದಾಗ ಪ್ರತಿ ಸಾರಿ ಕೂಡ ನೀವು ಇದನ್ನು ಫಾಲೋ ಮಾಡಬಹುದು. ಆದರೆ ಒಂದೇ ಒಂದು ನಮಗೆ ಡೆಡಿಕೇಶನ್ ಇರಬೇಕು, ಅಷ್ಟೇ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾವು ಮಾಡಿಕೊಂಡ್ರೆ ಉತ್ತಮವಾದ ಫಲ ನಮಗಾಗುತ್ತೆ. ನಾವು ಬಯಸಿದಂಥದ್ದು, ನಿಮಗೆ ಕೆಲಸ ಬೇಕು ಅಂದರೆ, ಮದುವೆ ಬೇಕು ಅಂದರೆ, ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ, ಮಕ್ಕಳಾಗಬೇಕು ಅಂದರೆ, ಮನೆಯಲ್ಲಿ ನಾವು ಮನೆ ಕಟ್ಟಬೇಕು ಅಂದರೆ, ಒಂದು ಸ್ವಂತವಾದ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ, ಅಥವಾ ಬಾಡಿಗೆ ಮನೆಯಲ್ಲಿದ್ದೀವಿ ಇನ್ನೊಂದು ಸ್ವಂತ ಮನೆಗೆ ಹೋಗಬೇಕು, ಅಥವಾ ಬಾಡಿಗೆ ಮನೆಯಿಂದನೇ ಇನ್ನಷ್ಟು ದೊಡ್ಡದಾಗಿರುವಂಥ ಬಾಡಿಗೆ ಮನೆಗೆ ಹೋಗಬೇಕು. ಈ ಥರ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಲ್ಲಿ ಆಸೆಗಳು ಅನ್ನೋದು ಇರುತ್ತೆ. ಆ ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ರೀತಿ ಇದೆ. ಇಟಾಲಿಯನ್ ಸ್ವಿಚ್ ವರ್ಡು ನಮಗೆ ಕೇಳೋದಕ್ಕೂ ಹಾಗೂ ಹೇಳೋದಕ್ಕೂ ಒಂಥರ ಡಿಫ್ರೆಂಟ್ ಆಗಿ ಇರುತ್ತೆ. ಮೊಹಾಯ ಟ್ಯಾಸೋ ಈ ರೀತಿ ಇರುತ್ತೆ. ಇದನ್ನು ನೀವು ಆರಾಮಾಗಿ ಹೇಳ್ಕೊಳ್ಬಹುದು. ದುಡ್ಡಿಗಾಗಿ ಹೇಳ್ಕೊಂಡ್ರೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. 55 ಬಾರಿ ಹೇಳ್ಕೊಳ್ಳಿ. ಇನ್ನು ಕೆಳಗಡೆ ಇರುವಂಥದ್ದು ಆ ಮಂತ್ರ ಬಂದು ಮೆರಿಯೋಸಾ. ಪುಟ್ಟ ಚಿಕ್ಕದಾಗಿ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ನೋಡಿ, ಬಟ್ಟೆ ಹೊಲಿಯುವಂಥದ್ದು, ಚಿಕ್ಕದಾಗಿ ತರಕಾರಿ ಅಂಗಡಿಗಳನ್ನು ಇಟ್ಕೊಂಡಿರುವಂಥದ್ದು, ಐರನ್ ಮಾಡುವಂಥದ್ದು, ಅಥವಾ ಪುಟ್ಟದಾಗಿ ಏನಾದರೂ ಒಂದು ಬಿಸ್ನೆಸ್ ಬೆಳಗ್ಗೆ ಸಮಯಗಳಲ್ಲಿ ತಿಂಡಿಗಳನ್ನು ಮಾಡುವಂಥವರು, ಯಾವುದು ಇಂಪ್ರೂವ್ಮೆಂಟ್ಸ್ ಚೆನ್ನಾಗಾಗಬೇಕು, ತುಂಬ ಚೆನ್ನಾಗಿ ದುಡ್ಡು ಬರಬೇಕು, ನಮಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರಬೇಕು ಅಂತ ಬಯಸ್ತಾರಲ್ವ, ಅವರು ಇದನ್ನು ಹೇಳ್ಕೊಳ್ಬಹುದು. ಅಥವಾ ಈ ಎರಡನ್ನೂ ಸೇರಿಸಿ ಕೂಡ ನೀವು ಬರ್ಕೊಂಡು ಹೇಳ್ಕೊಳ್ಬಹುದು. ಎಲ್ಲ ಇಷ್ಟಾರ್ಥಗಳು ಕೂಡ ನಮಗೆ ಬೇಗನೆ ನೆರವೇರುವಂಥದ್ದು. ಏಕೆಂದರೆ ಇಟಾಲಿಯನ್ ಸ್ವಿಚ್ ವರ್ಡ್ಸ್ ಅನ್ನೋದು ನಮಗೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಯಾರು ನಂಬಿಕೆಯಿಂದ ಫಾಲೋ ಮಾಡ್ತಾರೆ ನೋಡಿ, ಅವರಿಗೆ ಬೇಕಾದಷ್ಟು ದುಡ್ಡು, ಸಂಪತ್ತು, ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ಒಂದೊಂದೇ ಕೊಡ್ತಾ ಬರುತ್ತೆ. ಅಷ್ಟು ಚೆನ್ನಾಗಿರುವಂಥ ಈ ಮಂತ್ರಗಳು ಅಂದರೆ ಈ ಸ್ವಿಚ್ ವರ್ಡ್ಸನ್ನು ನಾವು ಸ್ವಿಚ್ ವರ್ಡ್ಸ್ ಅಂತ ಹೇಳ್ತೀವಿ. ಅವುಗಳನ್ನೇ ಅಷ್ಟೇ ನಂಬಿಕೆಯಿಂದ ಮಂತ್ರಗಳು ಅಂತ ಕೂಡ ಹೇಳ್ಕೊಳ್ಳಿ. ಅಥವಾ ನೀವೇನಾದರೂ 55 ಬಾರಿ ಏನಾದರೂ ಈ ಮಂತ್ರವನ್ನು ಬರೆದುಬಿಟ್ಟು ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ. ಆ ಮಂತ್ರಗಳು ನಮ್ಮ ಹತ್ರ ಇದ್ದಾಗ ಏನೂ ಆಗೋದಿಲ್ಲ. ಮತ್ತೆ ಅದನ್ನು ಏನು ಮಾಡಬೇಕು ಅನ್ನೋದು ಕ್ವಶನ್ನೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಅವು ನಮ್ಮ ಹತ್ರ ಬುಕ್ಕಲ್ಲೇ ಇಟ್ಕೊಂಡ್ರೂ ಕೂಡ ನಮಗೇನೂ ಆಗೋದಿಲ್ಲ. ಈ ಥರ ಬರೆದುಬಿಟ್ಟು ರಾತ್ರಿ ಸಮಯಗಳಲ್ಲಿ ನೀವು ಮಲಗೋದಕ್ಕೂ ಮುಂಚೆ ಈ ಥರ ಮಾಡ್ಕೊಳ್ಳಿ. ಬೆಳಗಾದಾಗ ನಮಗೇನೋ ಒಂಥರ ಹುಮ್ಮಸ್ಸು ಅನ್ನೋದು ಬರುತ್ತೆ, ಹೊಸ ಚೈತನ್ಯ ಅನ್ನೋದು ಬರುತ್ತೆ, ಹೊಸದಾಗಿ ನಾವು ಏನಾದರೂ ಮಾಡಬೇಕು ಅನಿಸುತ್ತೆ, ಹಾಗೂ ನಮಗೆ ಶುಭ ಕಾರ್ಯಗಳು ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತೀವಿ. ಹೊಸದಾಗಿ ನಮಗೇನಾದರೂ ಆಪರ್ಚುನಿಟೀಸ್ ಬರ್ತಾನೆ ಇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.